ಮುಸಲ್ಮಾನರು ಪುರುಸೊತ್ತಿಲ್ದರೆ ಮಕ್ಕಳು ಹುಟ್ಟಿಸ್ತಾರೆ ಅಂತ ಹೇಳಿದೀನಿ. ಇದು ಪ್ರಚೋದನಕಾರಿನ? ಹಂಗನ್ಬಿಟ್ಟು ನಿಮ್ ಪ್ರಕಾರದಲ್ಲಿ ಈ ತರ ಹೀಗೆ ಇದ್ಬಿಡ್ಬೇಕಾ? ಜೀವನದಲ್ಲಿ ಚಾಪೆ ಮೇಲೆ ಮಲಗ್ತಾ ಇರ್ಬೇಕಾ? ಅದೇ ನಾವು ಚಾಪೆ ಮೇಲೆ ಮಲಗ್ಬೇಕು. ನಿಮ್ ಸಂಖ್ಯೆಯನ್ನು ನೋಡಿ ಗೊತ್ತಾಗಲ್ವಾ? ಪುರುಸೊತ್ತಿಲ್ದರೆ ಮಕ್ಕಳು ಹುಟ್ಟಿಸ್ತಾ ಇದ್ರೆ ಇಲ್ವಾ ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆ ಗೊತ್ತಿಲ್ವಾ? ಪಾಪ ಅವ್ರು ಮಲ್ಕೋಬಾರ್ದಾ? ಅವ್ರು ಚಾಪೆ ಮೇಲೆ ಮಲಗ್ತಿರ್ಬೇಕು. ಅವರು ರಾತ್ರಿ ಅಳಸೋಗಿದ್ದ ಅನ್ನನೇ ತಿಂತಿರ್ಬೇಕು. ಇದನ್ನ ನಾನು ಹೇಳಿದ್ದೀನಿ, ಸತ್ಯನ ಹೇಳಿದ್ದೀನಿ. ನಿಮ್ಮ ಮನೆಯಲ್ಲಿ ಒಂದೇ ಮಕ್ಕಳಿರೋರು, 2 ಮಕ್ಕಳಿರೋರು ಎಷ್ಟು ಜನ ಇದ್ದೀರಿ ಹೇಳ್ರಿ ನೋಡೋಣ. ಒಬ್ನೂ ಇಲ್ಲ. ನಿಮ್ಮ ಸಮಾಜದಲ್ಲಿರುವಂತಹ ಸೆಲೆಬ್ರಿಟೀಸ್ನ ತಗೊಳ್ಳಿ. ಶಾರುಖ್ ಖಾನಿಗೂ 3 ಮಕ್ಕಳಿದ್ದಾವೆ, ಸೈಫ್ ಅಲಿ ಖಾನಿಗೆ 4 ಮಕ್ಕಳಿದ್ದಾವೆ. ನಿಮ್ಮ ಸೆಲೆಬ್ರಿಟೀಸೇ ಕಂಟ್ರೋಲ್ ಇಲ್ಲದೆ ಮಕ್ಕಳು ಹುಟ್ಟಿಸಿದ್ದಾರೆ. ನೀವು ಮಾತ್ರ ಹಾಕೊಂಡು ಮಜಾ ಹೊಡಿತಾ ಇರಬೇಕು. ಇನ್ನು ನಿಮ್ಮ ಬಗ್ಗೆ ಅದನ್ನೇ ಹೇಳಿದೆ, ಜನೋತ್ಪಾದನೆಯಲ್ಲಿ ತೊಡಗಿದಿರಿ ನೀವು. ಆಯ್ತು, ನಿಮಗೆಲ್ಲ ದೇವ್ರು ಕೊಟ್ಟ ದೇವರೇ ನೋಡ್ಕೊಳ್ಳಿ. ಹಂಗಾದ್ರೆ ಸರ್ಕಾರ ಯಾಕೆ ನೋಡ್ಕೊಳ್ಬೇಕು? ಸರ್ಕಾರ ಯಾಕೆ ನಿಮಗೆ ಪುಕ್ಕಟೆ ಕೊಡಬೇಕು? ಸದಾ ಕಾಲ ಹೇಸಿಗೆ ತಿಂದು ಬಂದಿರೋರೆಲ್ಲ ಬಂದು ನನಗೆ ಬಂದು ಇನ್ನೊಬ್ಬನ ಹೇಸಿಗೆ ತಿಂದಿದ್ದ ಬಗ್ಗೆ ಬಂದು ಹೇಳಿದ್ರೆ ಯಾಕಪ್ಪ ಕೇಳಬೇಕು? ಟ್ಯಾಕ್ಸ್ ಪೇಯರ್ಸು ಹಿಂದೂಗಳು, ಮೆಜಾರಿಟಿ ಟ್ಯಾಕ್ಸ್ ಪೇಯರ್ಸು ಹಿಂದೂಗಳಿದ್ದಾರೆ. ನಿಮಗೆ ಸೌಲಭ್ಯ ಎಲ್ಲ ನಿಮಗೆ ಸಿಗ್ತಾ ಇದೆ. ಯಾರೇ ಚಪಾರ್ ನನ್ನ ಮಕ್ಕಳನ್ನ ಮಾತ್ರ ನೀವು ಹುಟ್ಟಿಸ್ತೀರಿ. ದೇವ್ರು ಕೊಟ್ಟ ಅಂತ ನಿಮ್ಗೆ ಮಕ್ಕಳನ್ನ ದೇವ್ರು ಕೊಟ್ಟ ಅಂದ್ಮೇಲೆ ನಿಮ್ಮ ದೇವರೇ ನೋಡ್ಕೊಳ್ಬೇಕಲ್ಲ ನಿಮ್ಮ ಮಕ್ಕಳನ್ನ. ಒಳ್ಳೆ ಕಥೆ ಐತಲ್ಲ. ನೀವು ಹಿಂದೆ ಮಾಡಿದವ್ರದ್ದು ಲಕ್ಸುರಿ ಒಬ್ರು ಕೇಳಲ್ಲ, ಇಲ್ಲಿ ಬಂದು ಕೇಳ್ತೀರಿ. ಹಂಗಂದ್ರೆ ನಾ ಕಳ್ತನ ಮಾಡ್ತೀನಿ, ನಾ ಕಳ್ಳ ಅಂತಿದ್ದು ಕಳ್ತನ ಮಾಡ್ತಾ ಇರ್ಬೋದು ಅವನು. ಈ ರೀತಿ ಸಂಖ್ಯಾಬಲನ ಜಾಸ್ತಿ ಮಾಡಿ ಎಲ್ಲ ಕಡೆ ನೀವು ತೊಂದರೆನ ಸೃಷ್ಟಿ ಮಾಡ್ತಿದ್ರಿ. ಈ ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡ್ತಿದ್ರಿ ಅಂತ ಹೇಳಿದ್ರೆ ಇದು ಪ್ರೊವೊಕೇಟಿವ್ ಹೆಂಗಾಗುತ್ತೆ? ಸತ್ಯ ಮಾತಾಡಿದ್ದೀನಿ, ಈ ಸುಳ್ಳು ಅನ್ನೋದ್ರೆ ಹೇಳ್ಬಿಡಿ ನೋಡೋಣ. ಹೇಳಿದೆ ಅವತ್ತೇ, ಕಾಯಿರಪ್ಪ ಅವನು ನಂಬೇಡ್ರಪ್ಪ, ದಿನಕ್ಕೊಂದು ಬಿಡ್ತಾನೆ ದಿನಕ್ಕೊಂದು ಅಂತ. ನಿಮಗೆ 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ನಿಮ್ಮ ಸಂಖ್ಯೆ ಎಷ್ಟಿತ್ತು? ಇವತ್ತು ಎಷ್ಟು ಸಂಖ್ಯೆ ಇದೆ? ಕ್ಲೈಮ್ಯಾಕ್ಸ್ ಅಭಿ ಬಾಕಿ. ಇಲ್ಲಿ ಮಾತ್ರ ನಿಮ್ಮ ಭಾರತದಲ್ಲಿ ಇದ್ದಂತ ನೀವು ಮುಸಲ್ಮಾನರ ಸಂಖ್ಯೆ ಎಷ್ಟು ಪ್ರಮಾಣ ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ಏನು? ಲೆಕ್ಕ ಹಂಗಾಯ್ತು. ಒಂದಲ್ಲ ಒಂದಿನ ಆಚೆ ಬರಲೇಬೇಕಲ್ಲ ಸರ್. ಅಷ್ಟೊಂದು ಮುಚ್ಚಿಟ್ಕೊಂಡು ಏನ್ ಬಂದಿದೆ ಅವರಕ್ಕೆ, ಏನಿದೆ ಅನ್ನೋದನ್ನ ಅಪ್ಪನಂತ ತಿಂದಿದ್ದಾರೆ. ಸುಮ್ಮನೆ ಇದನ್ನ ನಾನು ಸತ್ಯನ ಹೇಳಿದ್ದೀನಿ. ಈ ಸತ್ಯ ಹೇಳಿದ ಕೂಡಲೇ ಪ್ರಚೋದನೆ ಹೇಗಾಗುತ್ತೆ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ನಿಮ್ಮ ಶಕ್ತಾನುಸಾರವಾಗಿ ಮಕ್ಕಳನ್ನ ಹುಟ್ಟಿಸ್ಕೊಳ್ಳಿ, ಆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿ ಅಂತ ನಿಮಗೆ ಕಿವಿ ಮಾತನ್ನು ಹೇಳಿದ್ದೀನಿ. ಇನ್ನು ಪ್ರಚೋದನೆ ಕೊಟ್ಟಿರೋದಲ್ಲ, ನೀವು ಬುದ್ಧಿ ಹೇಳಿ. ಅವನೆಲ್ಲಿ ನೀವೆಲ್ಲಿ? ಅವನೆಲ್ಲಿ? ಅವನ ಹೀರೋಯಿಸಮ್ ಎಲ್ಲಿ? ನಿಮ್ಮ ಹೀರೋಯಿಸಮ್ ಇದು. ನೀವು ಶಿವಾಜಿ ಪಾಲಯ್ಯ ಸರ್. ಮಾನ ಮರ್ಯಾದೆ ನಾಚಿಕೆ ಇಲ್ದೇ ಇರೋರು ತಂದು